ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತೇಳಿ ನೋಡೋಣ. ನೋಡಿ, ನಾನಿವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮಾಡೋಕ್ಕೆ ಅಂತ ಹೇಳಿ. ಅಡುಗೆ ಸಮಯ ಆಗ್ತಾಯಿದೆ ಆಗಲೇ. ಇವತ್ತು ಸಾಂಬಾರಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ಸೊಪ್ಪು ತೊಗೊಳ್ಳೋಣ ಅಂತ. ಸೊಪ್ಪು ತೊಗೊಂಡು ಕೂಡ ತುಂಬ ದಿನ ಆಗಿತ್ತು. ನಾನು ಇವತ್ತು ಸೊಪ್ಪುಗಳಿಂದ ಸಾಂಬಾರು ಮಾಡೋಣ ಅಂತ, ಅಂದರೆ ಮೊಸಪ್ಪು ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಎಲ್ಲ ರೀತಿ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ಪಾಲಕ್ಕೊಂದು ಸಿಗಲಿಲ್ಲ ನನಗೆ ಬೆಳಗ್ಗೆ. ಮೆಂತ್ಯ ಸೊಪ್ಪಿದೆ ನೋಡಿ, ಮೆಂತ್ಯ ಸೊಪ್ಪಿದೆ, ಆಮೇಲೆ ಸಬ್ಸಿಗೆ ಸೊಪ್ಪಿದೆ, ಕೀರೆ ಸೊಪ್ಪಿದೆ, ದಂಟು, ಕಿಲ್ಕೀರೆ, ಎಲ್ಲ ಸೊಪ್ಪುಗಳನ್ನ ಕೂಡ ನಾನು ತಗೊಂಡಿದ್ದೀನಿ. ಇದನ್ನೆಲ್ಲ ಬಿಡಿಸ್ಕೊಳ್ತೀನಿ ಇವಾಗ. ಸೊಪ್ಪನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಳೋಣ. ಏನಾದರೂ ಕಡ್ಡಿಗಳು, ಕಳೆ ಇದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ಬಿಡಿಸ್ಕೊಂಡು ಹಾಕ್ಕೊಳ್ಬೇಕು. ಕೆಲವೊಂದು ಸಲ ತುಂಬಾ ನಾರಿರುತ್ತೆ, ಅದು ಕೂಡ ಹಾಕಬಾರ್ದು. ಈ ಥರ ಎಲೆಗಳನ್ನು ಕೂಡ ಹಾಕಬಾರ್ದು. ನೋಡಿ, ಈ ಥರ ನೋಡಿಕೊಂಡು ಬಿಡಿಸ್ಕೋಬೇಕು. ನೋಡಿ, ಸೊಪ್ಪೆಲ್ಲ ತೊಳ್ಕೊಂಡಿದ್ದೀನಿ ಚೆನ್ನಾಗಿ. ತುಂಬ ಸಲ ತೊಳಿಬೇಕು, ಸೊಪ್ಪಿನಲ್ಲಿ ತುಂಬ ಮಣ್ಣೆಲ್ಲ ಇರುತ್ತೆ. ನೋಡಿ, ಹಂಗೆ ಪಾತ್ರೆಗಳಿತ್ತು ಸ್ವಲ್ಪ, ಅದನ್ನು ಕೂಡ ತೊಳ್ಕೊಂಡೆ. ಇವಾಗ ನೋಡಿ, ಬಾಣಲಿ ಇಟ್ಕೊಂಡಿದ್ದೀನಿ. ಮೊಸಪ್ಪಿಗೆ ನೋಡಿ ಈ ಥರ ಎಲ್ಲ ಹಾಕ್ಕೊಳ್ಬೇಕು. ಹುರ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡದ ಒಂದು ಸ್ಪೂನ್ ಇದೆ ಇದು ಧನಿಯಾ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಏನು ಕಪ್ಪಗಾಗೋ ರೀತಿ ಉರಿಯೋದೇನು ಬೇಡ. ನೋಡಿ, ಇದರ ಜೊತೆಗೆ ನಾನು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮೆಂತ್ಯನ. ಮೆಂತ್ಯ ಜಾಸ್ತಿ ಹಾಕೋದು ಬೇಡ, ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಮೆಂತ್ಯ ಕಾಳು ಏನು ಬೇಕಾಗಲ್ಲ. ಇದಕ್ಕೆ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತೀನಿ. ಜೀರಿಗೆ ಹಸಿದು ಹಾಕಿದ್ರೂ ಕೂಡ ನಡೆಯುತ್ತೆ. ನೋಡಿ, ಇಷ್ಟು ಆಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಹುರಿದಿರೋದನ್ನೆಲ್ಲ ನಾನು ಒಂದು ಚಿಕ್ಕದೊಂದು ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಸ್ವಲ್ಪ ಕಾಯಿ ಕೂಡ ತುರ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿನ ತುರ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಅಡುಗೆಗಳಿಗೆ. ನೋಡಿ, ಕಾಯಿನ ಈ ಥರ ತುರ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಬೇಳೆನ ಚೆನ್ನಾಗಿ ತೊಳ್ಕೊಬೇಕು. ತೊಳೆದ್ಬಿಟ್ಟೇ ಹಾಕ್ಕೋಬೇಕು. ಇವಾಗ ನಾನು ಸ್ವಲ್ಪ ಟೊಮೆಟೊ ಕೂಡ ಹಾಕ್ಕೊಳ್ತೀನಿ. ಇವಾಗ ಈ ಸೊಪ್ಪನ್ನು ನಾನು ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಇವಾಗ ನೋಡಿ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಳ್ತೀನಿ. ಇದರಲ್ಲಿರುವಂಥ ನಾರೆಲ್ಲ ಬಿಡಿಸಿ
ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಕಾಯಿ ತುರಿ ಕೂಡ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ನೋಡಿ, ಹಸಿ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ ನಾನು. ಎರಡೂ ಹಾಕಿ, ಹಸಿ ಮೆಣಸಿನ್ಕಾಯಿ ಹಾಕಲ್ಲ ಅಂದರೆ ಒಣಮೆಣಸಿನ್ಕಾಯಿನೇ ಹಾಕಿ ಮಾಡ್ಬೋದು. ಇವಾಗ ನೋಡಿ, ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ಳೋರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ. ನಾನು ಬೆಳ್ಳುಳ್ಳಿ ಹಾಕ್ತಾಯಿಲ್ಲ. ನೋಡಿ, ಧನಿಯಾ ಮೆಂತ್ಯ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದಲ್ಲ, ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಎಲ್ಲ ಪೌಡ್ರನ್ನೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ, ಉಪ್ಪು ಕೂಡ ಇವಾಗಲೇ ಹಾಕ್ಕೊಳ್ತೀನಿ ನಾನು. ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಇಷ್ಟು ಬೇಕಾಗುತ್ತೆ. ಇವಾಗ ನೀರನ್ನು ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ಹಾಕ್ಕೊಳ್ಳೋಣ, ಯಾಕಂದರೆ ಇದು ಬೇಯಕ್ಕೆ ಮಾತ್ರ ಹಾಕೋದು. ಆಮೇಲಿಂದ ರುಬ್ಬಿದಾಗ ಒಂದು ಸ್ವಲ್ಪ ಸೇರಿಸ್ಕೊಳ್ಬೇಕಾಗುತ್ತೆ. ನಾನು ಇವಾಗ ಇದಕ್ಕೆ 4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕುಕ್ಕರನ್ನು ಮುಚ್ಚಿಬಿಟ್ಟು ಒಂದು 3 ಸಲ ಕೂಗಿಸ್ಕೊಳ್ತೀನಿ. ಇವಾಗ ಇದು ಚೆನ್ನಾಗಿ ಬೆಂದ್ಕೋಬೇಕು. 3 ಸಲ ಕೂಗಬೇಕು ಇದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿನೂ ಕೂಡ ಇವಾಗಲೇ ಸೇರಿಸ್ಕೊಳ್ತೀನಿ. ಮೊದಲೇ ಹಾಕಬೇಕಾಗಿತ್ತು, ಇವಾಗ ಹಾಕಿದ್ರೂ ಏನಾಗಲ್ಲ. ಇನ್ನೊಂದು ಸಲ ಕುದಿಸ್ಲೇಬೇಕಲ್ಲ. ನೋಡಿ, ಇವಾಗ ಇದು ಹೋಲೆಲ್ಲ ಇದೆಯಲ್ಲ, ಈ ಥರ ಬಟ್ಲನ್ನ ನಾನು ಇದಕ್ಕೆ ಇಟ್ಕೊಳ್ತೀನಿ. ಇದನ್ನು ಸೋಸ್ಕೊಳ್ಳೋಣ ಈಗ. ಸೋಸ್ಕೊಂಡು ಇದನ್ನು ಆರೋದಕ್ಕೆ ಬಿಡ್ತೀನಿ ನಾನು. ಇದು ಚೆನ್ನಾಗಿ ಆರ್ಕೋಬೇಕು. ಬಿಸಿನಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಆಗಲ್ಲ. ನೋಡಿ, ಎಲ್ಲ ಬೆಂದ್ಕೊಂಡಿದೆ. ಬೇಳೆ ಗಿಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ತಣ್ಣಗಾಗಬೇಕಿದೆ ಅಷ್ಟೇ. ನೋಡಿ, ಆರ್ಕೊಂಡಿದೆ ಸೊಪ್ಪು. ನೋಡಿ, ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ಮಾತ್ರ ಚೆನ್ನಾಗಿ ಆರಿದ್ಮೇಲೆ ರುಬ್ಕೋಬೇಕು. ಇವಾಗ ಇದು ನೋಡಿ, ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಲ್ಲ, ರುಬ್ಕೊಳ್ಳೋಣ ಇದು. ನೋಡಿ, ಈ ಥರ ಆಗಿದೆ. ಇವಾಗ ನಾನು ಕಟ್ಟನ್ನ ಸೋಸ್ ಇಟ್ಕೊಂಡಿದ್ದಲ್ಲ, ಅದಕ್ಕೆ ಇದನ್ನು ಬೆರೆಸ್ಕೊಳ್ತೀನಿ. ಇವಾಗ ನಾನು ಜಾರಲ್ಲಿ ಇದೆಯಲ್ಲ ನೋಡಿ, ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಕಟ್ಟೊಳಗಡೆಗೆ ತುಂಬ ಚೆನ್ನಾಗಿರುತ್ತೆ ಮೊಸಪ್ಪು. ಮುದ್ದೆ ಇದ್ರಂತೂ ತುಂಬಾ ಟೇಸ್ಟ್ ಇರುತ್ತೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲ. ಇವಾಗ ನೋಡಿ, ಮತ್ತೆ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ. ರುಬ್ಕೊಂಡಿರ್ತೀವಲ್ಲ, ರುಬ್ಕೊಂಡ್ಮೇಲೆ ಒಂದು ಸಲ ಕುದಿಸ್ಕೋಬೇಕು. ಆವಾಗ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ನಮಗೆ ಗಟ್ಟಿ ಬೇಕಂದರೆ ಗಟ್ಟಿಯಾಗಿ ಇರಲಿ, ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಅಂದರೆ ಬೇಕಾದರೆ ಹಾಕ್ಕೊಳ್ಬೋದು. ಇದು ಕುದ್ದು ಎಲ್ಲ ತಣ್ಣಗಾದ್ಮೇಲೆ ತುಂಬಾ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೇಬೇಕು. ಇವಾಗ ಇದು ಚೆನ್ನಾಗಿ ಕುದಿ ಬರಲಿ. ಉಪ್ಪೆಲ್ಲ ಹಾಕ್ಬಿಟ್ಟಿದ್ದೀವಿ, ಉಪ್ಪೆಲ್ಲ ಹಾಕೋಂಗೇನಿಲ್ಲ. ನೋಡಿ, ಅದು ಚೆನ್ನಾಗಿ ಬೇಯೋವರೆಗೂ ಸ್ವಲ್ಪ ಒಲೆ ಮುಂದೆನೇ ನಿಂತ್ಕೊಂಡಿರಬೇಕು. ಮತ್ತು ಕೈನ ಬಿಡ್ದಂಗೆ ಸ್ವಲ್ಪ ಆಡಿಸ್ಕೊಳ್ತಾ ಇರಬೇಕು, ಸ್ವಲ್ಪ ಸ್ವಲ್ಪ ಹೊತ್ಕೊಂದ್ಸಲ. ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಅದು ಬೇಳೆ ಎಲ್ಲ ಹಾಕಿರ್ತೀವಲ್ವ, ಅದು ತಳ ಹಿಡಿಯುತ್ತೆ. ಇಲ್ಲಾಂದರೆ ನೋಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಪ್ಪಗೆ ಸೀದೋಗ್ಬಿಡುತ್ತೆ. ಅದರಿಂದ ನಾವು ಇದನ್ನು ನೋಡ್ಕೊಳ್ತಾ ಇರಬೇಕು. ಆ ಥರ ಬೇಯಿಸ್ಕೊಳ್ಬೇಕು. ತುಂಬಾ ಒಳ್ಳೆಯದು. ಮಕ್ಕಳೆಲ್ಲ ಸೊಪ್ಪನ್ನ ತೆಗೆದುಬಿಡ್ತಾರಲ್ಲ, ಅವ್ರಿಗೆ ಈ ಥರ ಮೊಸಪ್ಪನ್ನ ಸಾಂಬಾರನ್ನು ಮಾಡಿಕೊಟ್ರೆ, ಸೊಪ್ಪನ್ನು ಸೇರಿಸುವ ಒಂದು
ಉತ್ತಮವಾದ ದಾರಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ. ಸೊಪ್ಪನ್ನ ತೆಗೆದಿಟ್ಬಿಡ್ತಾರಲ್ಲ ಆ ಮಕ್ಕಳಿಗೆ ಸೊಪ್ಪು ಬೇಳೆ ಹುಳಿ ಹಾಕಿದಾಗ ಹಾಗೇನೆ ಸೊಪ್ಪೆಲ್ಲ ತೆಗೆದು ಒಂದು ಕಡೆಗೆ ಇಟ್ಬಿಟ್ಟು ಬರೀ ಆ ರಸದಲ್ಲಿ ಊಟ ಮಾಡ್ತಾರೆ. ಅದ್ರ ಬದಲು ಮೊಸಪ್ಪನ್ನ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ಒಳ್ಳೆಯದು. ಸೊಪ್ಪಿನಲ್ಲಿ ತುಂಬ ನ್ಯೂಟ್ರಿಷನ್ ಇರುತ್ತೆ, ಫೈಬರು ಮತ್ತು ವಿಟಮಿನ್ ಎ ತುಂಬ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಎಲ್ಲನೂ ಇರುತ್ತೆ. ಹೃದಯದ ಆರೋಗ್ಯಕ್ಕಂತೂ ಸೊಪ್ಪು ತುಂಬಾ ಒಳ್ಳೆಯದು. ಪ್ರತಿದಿನ ಸೊಪ್ಪು ನಮಗೆ ಸಿಗಲಿಲ್ಲ ಅಂತ ಹೇಳಬೇಡಿ, ಪ್ರತಿದಿನ ಒಂದು ಟೈಮು ಸೊಪ್ಪನ್ನು ತಿನ್ನಿ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ಅದರಿಂದ ಸೊಪ್ಪು ಸಿಕ್ಕಿದಾಗ ಸಾಂಬಾರನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಹೀಗೆ ಕುದೀತಾ ಇರುವಾಗಲೇ ನಾನು ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ತೀನಿ. ಅದಕ್ಕೆ ಏನು ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ ಮತ್ತು 2 ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಆ ಥರ ಶಬ್ದ ಬರಬೇಕು ಒಗ್ಗರಣೆ ಮಾಡಿದಾಗ, ಆವಾಗ ತುಂಬ ಟೇಸ್ಟ್ ಆಗಿರುತ್ತೆ ಅಂತ. ಇವಾಗ ಇನ್ನೊಂದು ಸಲ ಕೈ ಆಡಿಸ್ತೀನಿ ಇದನ್ನು. ಸಾಕು, ಇವಾಗ ರೆಡಿಯಾಗಿದೆ. ಅನ್ನ ಕೂಡ ರೆಡಿಯಾಗಿದೆ. ಇವಾಗ ಊಟ ಮಾಡೋದೆ. ನೋಡಿದ್ರಲ್ಲ ಇವತ್ತು ಮೊಸಪ್ಪಿನ ಸಾಂಬಾರನ್ನು ನಾನು ಯಾವ ರೀತಿ ಮಾಡಿದೆ ಅಂತ. ಈ ಥರ ಮಾಡಿ ಊಟ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಸಿರು ತುಂಬ ಒಳ್ಳೆಯದು. ಈಗ ನೋಡಿ ಅನ್ನ ಕೂಡ ಇಟ್ಕೊಂಡಿದ್ದೀನಿ ನಾನು. ಈಗ ಸಾಂಬಾರನ್ನು ಹಾಕ್ಕೊಳ್ಳೋಣ. ನೋಡಿ ಅನ್ನ ಸಾಂಬಾರು, ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡು ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ನೋಡಿದ್ರಲ್ಲ ಇವತ್ತು ಮೊಸಪ್ಪಿನ ಸಾಂಬಾರು ಯಾವ ಥರ ಮಾಡಿದೆ ನಾನು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ. ಅಷ್ಟೇ ಅಲ್ಲ, ವಿಡಿಯೋ ನೋಡಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ಏನೂ ಗೊತ್ತಾಗಲ್ಲ. ಸ್ವಲ್ಪ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ. ಇವತ್ತು ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು. ಆರಾಮಾಗಿರಿ, ನಗ್ತಾ ಇರಿ.